ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇವತ್ತು ವಾಲಂಟ್ರಿ ಆಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಎಲ್ಲ ಜನಾಂಗ, ಎಲ್ಲ ಹಿಂದುಳಿದ ಜನಾಂಗ ಆಗ್ಬೋದು, ಎಲ್ಲಾ ಜನಾಂಗದವರು ಯಾವುದೇ ಜಾತಿ ಭೇದ ಭಾವ ಇಲ್ದಂಗೆ ಬಂದು ಇವತ್ತು ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಅವ್ರಿಗೆ. ಹಾಗೆ ಇವತ್ತೊಂದು ವಿಚಾರ ಹೇಳಿದ್ರು, ಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಏನೋ ಒಂದು ಸಣ್ಣ ಪುಟ್ಟ ಆಸ್ಪತ್ರೆ ಆಗ್ಬೋದು, ಅದಕ್ಕೆಲ್ಲ ಸಹಾಯ ಇವತ್ತಿಂದ ಅಲ್ಲ, 2015-16ರಿಂದಾನೇ ನಮ್ಮ ಸೇವೆ ನಿರಂತರವಾಗಿ ಬರ್ತಾ ಇದೆ. ಇದು ದೇವಸ್ಥಾನಗಳಲ್ಲಿ ಕಟ್ಟೋದಾಗ್ಬೋದು, ಯಾವುದೇ ದೇವಸ್ಥಾನ ಆಗ್ಬೋದು, ನಮ್ಮ ಕೈಯಲ್ಲಿ ಆದಷ್ಟು, ನಾವೇನು ಆಗರ್ಭ ಶ್ರೀಮಂತರಲ್ಲ, ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಕಾರ ಮಾಡ್ಕೊಂಡು ಬರ್ತಾ ಇದೀವಿ. ಹಾಗೆ ಸ್ಕೂಲ್ ಆಗ್ಬೋದು, ಯಾರು ಹಾಸ್ಪಿಟಲ್ ವೆಚ್ಚ ಆಗ್ಬೋದು, ಸಣ್ಣ ಪುಟ್ಟದ್ದು ನಮ್ಮ ಕೈಯಲ್ಲಿ ಆಗಿದ್ದು ಕಷ್ಟ ಅಂದಾಗ ಅವ್ರಿಗೆ ಅದನ್ನ ಸಹಕರಿಸಿರ್ತೀವಿ. ಅದೆಲ್ಲ ನಮ್ಮ ಹುಸೇನ್ ಹೇಳ್ತಿದ್ರು, ಎಲ್ಲ ನಮ್ಮ ಸುಧಾಕರ್ ಬ್ರದರ್ ಎಲ್ಲರೂ ಹೇಳ್ತಿದ್ರು ಹಾಗೆ. ಹಾಗಾಗಿ ಇದು ನಮ್ಮ ನಿರಂತರ ಹೋರಾಟ, ಇದು ನಿರಂತರ ನಮ್ಮ ಒಂದು ಇದು ಸೇವೆ ಮಾಡ್ತಾನೆ ಬರ್ತಾ ಇರ್ತೀವಿ. ನಮ್ಗೆ ಇದು ಕಷ್ಟ ಅಂತ ಗೊತ್ತಾದ್ರೆ ನಾವು ಆತರ ಹಿಂದುಳಿದ ವರ್ಗ ಪ್ರದೇಶದಿಂದ ಬಂದಿರೋದು. ಹಾಗಾಗಿ ನಮ್ಗೆ ಆ ಕಷ್ಟ ಅಂತ ಗೊತ್ತಾಗುತ್ತೆ. ಇದು ಕೇಳಿದ ತಕ್ಷಣನೇ ಇವರು ಈ ಕಷ್ಟದಲ್ಲಿ ಇದಾರೆ ಅಂತ ನಮ್ ಕೈಲಿ ಆದಷ್ಟು ನಾವು ಸಹಕಾರ ಮಾಡ್ತಾ ಬರ್ತಾ ಇದೀವಿ. ಹಾಗೆ ಮುಂದೆ ಕೂಡ ನಾವು ಮಾಡ್ತೀವಿ. ಮುಂದಿನ ದಿನದಲ್ಲಿ ನೋಡೋಣ. ರಾಜಕೀಯದ ಬಗ್ಗೆ ಎಲ್ಲ ಮಾತಾಡಿದ್ರು, ಅದೇನಾದ್ರು ಅವಕಾಶ ಸಿಕ್ಕಿದಾಗ ಖಂಡಿತ ಅದನ್ನ ನಾವು ಮುಂದೆ ಬರೋಣ. ನಮ್ಮ ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ತಗೊಂಡು ಹೋಗೋಣ. ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ನಾವು ಜೊತೆ ಕರ್ಕೊಂಡು, ದೊಡ್ಡ ಸಮುದಾಯ ಒಳ್ಳೆ ವಿಶ್ವಾಸ ಇಟ್ಕೊಂಡು ಎಲ್ಲರ ಒಂದು ಭೇದ ಭಾವ ಇಲ್ದಂಗೆ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ನನಗೆ ಇವತ್ತು ನಿಮ್ಗೆಲ್ಲ ಬಂದಿದ್ದಕ್ಕೆ ಎಲ್ಲರಿಗೂ ಮತ್ತೊಂದು ಸರಿ ಧನ್ಯವಾದಗಳು ಹೇಳ್ತಾ, ಹಾಗೆ ಇನ್ನೊಂದು ಸಣ್ಣ ವಿಚಾರ, ನಮ್ಮ DT ಸೀನಣ್ಣ ಅವರು ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಒಂದು ಪದಗ್ರಹಣ ಕಾರ್ಯಕ್ರಮ 22 ಇಲ್ಲ ಅಂದ್ರೆ 25ನೇ ತಾರೀಕು ಒಳಗಡೆ ಆಗ್ಬೋದು ಅಂತ, ಅದಕ್ಕೆಲ್ಲ ನಾವು ಪೂರ್ವಭಾವಿ ಸಭೆಯನ್ನ ಒಟ್ಟಿಗೆ ಕೇಳಲಿಕ್ಕೆ ಇದೆಲ್ಲ ಒಂದು ಪೂರ್ವಭಾವಿ ಸಭೆಯನ್ನ ಕರೆದಿದ್ರಿ. ಈ ಎಲ್ಲಾ ಕಾರ್ಯಕ್ರಮ ನೀವೆಲ್ಲ ಸಹಕರಿಸಿ ಅದಕ್ಕೆ ಬರ್ಬೇಕಾಗತ್ತೆ ಅಂತ ಹೇಳ್ತಾ ನಿಮ್ಗೊಂದು ಮಾತನ್ನ ಹೇಳ್ತಾ ಇದ್ದೇನೆ ಈ ಮುಖಾಂತರ. ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಈಗ ನೋಡಿ, ಅದು ಇಲ್ಲ, ಅದು ಇನ್ನ ದೊಡ್ಡವರಂತ ಎಲ್ಲ ಇದಾರೆ. ಅದೆಲ್ಲ ಇದಾರೆ, ಇನ್ನದು ನಾವು ಇದಿಲ್ಲ. ದೇವರ ಅವ್ರ ಅಭಿಪ್ರಾಯ ಇರ್ಲಿ. ನಾವು ಅಷ್ಟು ಇನ್ನ ಬೆಳವಣಿಗೆ ಆಗಿಲ್ಲ. ಮುಂದೆ ಅವಕಾಶ ಸಿಕ್ಕಿದಾಗ ಇಲ್ಲಿ ನಮ್ಮ ತಾಲೂಕಿಲ್ಲ ಅಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಕೂಡ ನಾವು ಅವಕಾಶ ಸಿಕ್ಕಿದಾಗ ಹೋಗೋಣ. ಅದು ಈಗ ನಾವೇನು ಯೋಚನೆ ಮಾಡಿಲ್ಲ ಇನ್ನ. ಅದು ಅವಕಾಶ ಸಿಕ್ಕಿದ್ರೆ ನೋಡೋಣ. ಭಾರತ್ ಮಾತಾಗೆ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸಮಾಜ ಸೇವಕರು, ದೀನ ದಲಿತರಿಗೆ ಆಶಾಕಿರಣ, ಕೂಲಿ ಕಾರ್ಮಿಕರಿಗೆ ನಿಮ್ಮ ಜೊತೆ ನಾನು ಸದಾ ಬೆನ್ನೆಲುಬಾಗಿ ನಿಂತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬುವಂತಹ ನಿಮ್ಮ ನೆಚ್ಚಿನ ನಾಯಕರು ವೇಣುಗೋಪಾಲಣ್ಣನವರು. ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ಮೊದಲನೇದಾಗಿ ತಿಳಿಸುತ್ತಾ, ಯಾಕೆಂದ್ರೆ ಹುಟ್ಟು ಉಚಿತ, ಸಾವು ಖಚಿತ. ನಾವೆಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀವಿ, ಅಷ್ಟೊಂದು ದಿನಗಳ ಕಾಲವೂ ಕೂಡ ನೆಮ್ಮದಿಯಾಗಿ ಬದುಕಬೇಕು. ನಮ್ಮ ಜೀವನನೇ ಒಂದು ಜೀವನ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವೇಣುಗೋಪಾಲಣ್ಣನವರು ನಿಜವಾಗ್ಲೂ ಕೂಡ ಅವ್ರ ಮುಂದೆ ಹೇಳ್ಬಾರ್ದು, ಶಾಲಾ ಮಕ್ಕಳಿಗೆ ಮತ್ತೆ ದೇವಸ್ಥಾನಕ್ಕಾಗಿರ್ಬೋದು, ದರ್ಗಾಗಿರ್ಬೋದು, ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂತಹ ನಮ್ಮ ವೇಣುಗೋಪಾಲಣ್ಣನವರು. ನಿಜವಾಗ್ಲೂ ಕೂಡ ಯುವಕರಿದ್ದಾರೆ. ಮುಂದಿನ ಯಾವುದೇ ಯಾಕಂದ್ರೆ ಅವರ ಮಾಧ್ಯಮ ಕೇಳ್ತಿದ್ರು ಚುನಾವಣೆ ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ಹೇಳ್ತೀನಿ, ಯಾವುದೇ ಚುನಾವಣೆ ಆಗಿರ್ಬೋದು, ಅವನು ಮುಂದಿನ ಚುನಾವಣೆಗೆ ಸ್ಪರ್ಧಿಸ್ಬೇಕು. ಇಂತಹ ನಾಯಕರ ಮುಂದೆ ಬರಬೇಕು. ಇಂತಹ ನಾಯಕರು ದೀನ ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ, ದೇವಸ್ಥಾನಗಳಿಗೆ, ದರ್ಗಾಗಳಿಗೆ ನಾನಿದ್ದೀನಿ ಅಂತ ಧೈರ್ಯ ತುಂಬಿ ಮುಂದೆ ಯಾವುದೇ ಜಾತಿ ಭೇದವ ಇಲ್ಲ, ಎಲ್ಲರಿಗೂ ಸಮಾನವಾಗಿ ನೋಡುತ್ತಹ ನಮ್ಮ ವೇಣುಗೋಪಾಲಣ್ಣವರು ಇಂತಹ ವ್ಯಕ್ತಿಗಳು ಮುಂದೆ ಬರಬೇಕು. ಇಂತಹ ವ್ಯಕ್ತಿಗಳಿಗೆ ಏನು ಇವತ್ತು ಎಲ್ಲಾ ಸಮುದಾಯದ ವರ್ಗದವರು ಹಾಗೂ ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಸೇರಿ ಇವತ್ತೊಂದು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದೀರಿ. ನಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ಕೊತಾ, ಈ ಒಂದು ಸಂದರ್ಭದಲ್ಲಿ ನಮ್ಗೆಲ್ರಿಗೂ ಕೂಡ ತಾಯಿ ಜನ್ಮ ನೀಡಿದಾಗ ನಮಗೆ ಉಸಿರು ಮಾತ್ರ ಇರುತ್ತೆ, ಹೆಸರಿರೋದಿಲ್ಲ. ಅದೇ ರೀತಿ ಈ ಭೂಮಿಯನ್ನು ಬಿಟ್ಟು ಹೋದಾಗ ನಮಗೆ ಹೆಸರಿರುತ್ತೆ, ಉಸಿರಿರೋದಿಲ್ಲ.
ಆ ಒಂದು ನಿಟ್ಟಿನಲ್ಲಿ ಈ ಭೂಮಿ ಮೇಲೆ ಎಷ್ಟು ದಿನಗಳ ಕಾಲ ಬದುಕ್ತೀವಿ ನಾವು, ಅಷ್ಟೊಂದು ದಿನಗಳ ಕಾಲವೂ ಕೂಡ ಮತ್ತೊಬ್ಬರು ಸಹಕಾರ ಕೊಡ್ತಾ ನಮ್ಮ ಕೈಲಾಸ ಸಹಕಾರ ಕೊಡ್ತಾ ನಾವೆಲ್ಲರೂ ಕೂಡ ಬದುಕಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎರಡನೇ ಮಾತೇ ಇಲ್ಲ ವೇಣುಗೋಪಾಲಣ್ಣನವರು. ನಿಜವಾಗ್ಲೂ ಕೂಡ ಇಂತಹ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ಹೆಮ್ಮೆಯಿಂದ ಹೇಳುತ್ತಾ, ಮತ್ತೆ ವೇಣುಗೋಪಾಲಣ್ಣನವರಿಗೆ ಮತ್ತೆ ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಹೆಚ್ಚಿನ ಶಕ್ತಿ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭ ಹೇಳ್ತಾ, ನಮ್ಮ ಕೋಡಮಲೆ ಗಣಪತಿ ಆಶೀರ್ವಾದ ಸದಾ ಇರ್ಲಿ, ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದ ಸದಾ ವೇಣು ನನಗಿರ್ಲಿ ಅಂತ ಈ ಸಂದರ್ಭ ಹೇಳ್ತಾ, ನನಗೆ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಅದೇ ರೀತಿ ನಮ್ಮ ಗೋವಿಂದಣ್ಣ ಆಗಿರ್ಬೋದು, ಚಲಪತಣ್ಣ ಆಗಿರ್ಬೋದು, ಮತ್ತೆ ನಮ್ಮ ಹರೀಶರ್ ಅವರಾಗಿರ್ಬೋದು, ಎಲ್ಲ ನಮ್ಮ ಎಂಟ್ರೆಡ್ಡಿ ಆಗಿರ್ಬೋದು, ಮತ್ತೆ ದಿನಾಕರ್ ಆಗಿರ್ಬೋದು, ಎಲ್ಲರೂ ಮಾಧ್ಯಮ ಮಿತ್ರರು ಮತ್ತೆ ಸಮುದಾಯದ ಎಲ್ಲ ಮುಖಂಡರು ಮತ್ತೆ ಹಿರಿಯರು ಕಿರಿಯರು ಸುಧಾಕರಣ ಆಗಿರ್ಬೋದು, ಎಲ್ಲರೂ ಕೂಡ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡಿದ್ದಾರೆ. ಮತ್ತೊಂದು ಸತಿ ರಾಧಣ್ಣ, ಮತ್ತೊಂದು ಸತಿ ವೇಣಣ್ಣನವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ, ಹೆಚ್ಚಿನ ರೀತಿಯಲ್ಲಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಮತ್ತೆ ಸಮಾಜ ಸೇವೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ಲಿ ಅಂತ ಈ ಸಂದರ್ಭ ಹೇಳ್ತಾ, ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ವೇಣುಗೋಪಾಲಣ್ಣನವರಿಗೆ ಇರ್ಲಿ ಅಂತ ಈ ಸಂದರ್ಭ ಹೇಳ್ತಾ, ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ, ಎಲ್ಲ ಯುವಕರಿಗೆ ನಾನು ಅನ್ಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಮುಳಬಾಗಿಲು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಜಿ.ವಡ್ಡಳ್ಳಿ ಗ್ರಾಮದ ಸಮಾಜ ಸೇವಕರು, ನಮ್ಮ ಆತ್ಮೀಯ ಸಹೋದರರು ಆಗಿರ್ತಕ್ಕಂಥ ವೇಣುಗೋಪಾಲ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಬರ್ತ್ಡೇ ಒಂದು ಕಾರ್ಯಕ್ರಮದಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆಯ ಪರವಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮುಳಬಾಗಿಲು ತಾಲೂಕು ಶಾಖೆ ಈ ವತಿಯಿಂದ ಅವರಿಗೆ ಅನಂತ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ವೇಣುಗೋಪಾಲ್ ಸರ್ ಅವರು ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಸಮಾಜ ಸೇವೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯ ಆರೋಗ್ಯ, ಆಯುಷ್ ಎಲ್ಲ ಕೊಡ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಯುವ ವೇದಿಕೆ ಅಧ್ಯಕ್ಷರು, ಆತ್ಮೀಯ ಸಹೋದರಾಗಿರ್ತಕ್ಕಂಥ ಸುಧಾಕರ್ ಯಾದವ್ ಅವರು ಬಂದಿದ್ದಾರೆ. ಅವ್ರಿಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತೀನಿ. ಮತ್ತೆ ನಮ್ಮ ಯುವ ಮುಖಂಡರು, ನಮ್ಮ ಮುಳಬಾಗಿಲು ತಾಲೂಕಿನ ಸಮಾಜ ಸೇವಕರು, ನಮ್ಮ ಆತ್ಮೀಯ ಸಹೋದರರು ಆಗಿರ್ತಂತ ಸಿಗೇನಹಳ್ಳಿ ಚಲಪತಿ ಯಾದವ್ ಅವರು, ಮತ್ತೆ ಗೋವಿಂದ್ ಅವರು, ಮತ್ತೆ ನಮ್ಮ ಸುಬ್ಬರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ನಮ್ಮ ಇನ್ನೊಬ್ರು PRC ರಾಮಚಂದ್ರಪ್ಪ ಸರ್ ಅವರು ಎಲ್ಲ ಆಗಮಿಸಿದ್ದಾರೆ. ಮತ್ತೆ ವೆಂಕಟರೆಡ್ಡಿ ಅವರು, ನಮ್ಮ ರಾಘವ್ ಅವರು, ಮತ್ತೆ ಎಲ್ಲ ಹುಸೇನ್ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು, ನಮ್ಮ ಹುಸೇನ್ ಅವರು, ಇವರು ಗೌರ್ಮೆಂಟ್ ಶಾಲೆಯ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಆತ್ಮೀಯ ಸ್ವಾಗತ ಕೊಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಯಾಕಪ್ಪ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ, ಇವರು ಕೂಡ ಅಷ್ಟೇ ಗೌರ್ಮೆಂಟ್ ಶಾಲೆಯ ಬಗ್ಗೆ ತುಂಬಾ ಉತ್ತಮವಾದಂತ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಮತ್ತೆ ಆ ಗೌರ್ಮೆಂಟ್ ಶಾಲೆಗಳಲ್ಲಿ ಹಾಜರಾತಿ ಕಡಿಮೆ ಆಗ್ತಾ ಇದೆ. ಆದ್ರಿಂದ ಈ ಹಾಜರಾತಿಯನ್ನು ಹೆಚ್ಚಿಸುವುದಕ್ಕೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಅವರು ಕೈ ಜೋಡಿಸೋಕೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೊಡ್ತೀನಿ, ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಪ್ಪ ಅಂದ್ರೆ ಅವ್ರಿಗೆ ದೇವರು ಎಲ್ಲ ಕೊಟ್ಟಿದ್ದಾರೆ. ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಗುಣ ಇದೆ ಅವರಲ್ಲಿ. ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳನ್ನ ದೇಣಿಗೆಯಾಗಿ ನೀಡಿದ್ದಾರೆ. ಮತ್ತೆ ಜಿ.ವಡ್ಡಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 40 ಲಕ್ಷ ಖರ್ಚು ಮಾಡಿ ದೇವಸ್ಥಾನಗಳ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವರು ಈ ರೀತಿ ಅಭಿವೃದ್ಧಿ ಮಾಡ್ತಾ ಇರೋರು ನಮ್ಮ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಅವರು ಚೆನ್ನಾಗಿ ಬೆಳಿಬೇಕು, ಆರ್ಥಿಕವಾಗಿ ಬೆಳಿಬೇಕು. ಮತ್ತೆ ಯಾರಿಗೆ ಆಸ್ಪತ್ರೆ ಏನಾದ್ರು ತೊಂದರೆ ಇದ್ದಾಗ ಅವರು ಬಡವರಿಗೆ ಹೆಲ್ಪ್ ಮಾಡ್ಬೇಕು. ಈ ಸಂದರ್ಭದಲ್ಲಿ ಮತ್ತೆ ಯಾರು ಅವ್ರ ಹತ್ರ ಬರ್ತಾರೆ, ಏನೋ ಕಷ್ಟ ಇದ್ದಾಗ ಸ್ವಲ್ಪ ಒಳ್ಳೆ ಗುಣ ಇದೆ, ಏನೂ ಅಡ್ಡಿ ಹೇಳಲ್ಲ, ಎಷ್ಟು ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಆದ್ರಿಂದ ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಬಂದು ಇವತ್ತು ಅವರಿಗೆ ಶುಭವನ್ನು ಕೊಡ್ತಾ ಇದ್ದಾರೆ. ಆದ್ರಿಂದ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸ್ತಾ ನನ್ನ 2 ಮಾತನ್ನ ಆಡಲು ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲರಿಗೂ ಹೇಳ್ತಾ ಇನ್ನೊಂದು ಬಸ್ತ ಬರ್ತಾ ಇದೆ. ಕೂಲಾರಲ್ಲೇಸಿ ಗಮನ ಇಲ್ಲ ಚೈತಿನ ತದಾ ಅಂತ ಕೇಳ್ಕೊ ಎಲ್ರು ಮಾತಾಡಿದ್ರೆ ಇದು ವಯಸ್ಸು
ಹರಿ ಸರ್ ಹರಿ ಸರ್ ಕರ ತಗೊಂಡು ಹುನಾರ ಇದೆ ಅದರಲ್ಲಿ ಜಾಸ್ತಿ ತಿನ್ನೋದು ಸರ್ ಹಲೋ ಇವರಿಲ್ಲ ವೆಂಕಟರೆಡ್ಡಿ ಅವರು కాదు విధానసౌధ ఎత్తుకొని నీకు ఇస్తా ఉండదు ఆ రేంజ్కి నువ్వు పోవాల గొల్పల్లి అడిగేసే గొల్పల్లి వచ్చే వెంకటం రెడ్డి